ಓಂ ಶಾಂತಿ. ಮೂರನೇ ದಿನದ ಈಶ್ವರೀಯ ಜ್ಞಾನ, ಈಶ್ವರಾನುಭೂತಿ ನಮ್ಮ ನಿತ್ಯ ಜೀವನದ ನಿಜವಾದಂತಹ ಉದ್ದೇಶ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿಯನ್ನ ಅನುಭವಿಸುವ ಜ್ಞಾನ ವಿಧಿವಿಧಾನವನ್ನ ತಿಳಿದುಕೊಳ್ಳಲಿಕ್ಕೆ ಭಗವಂತನ ಆಮಂತ್ರಣದಂತೆ ತಾವೆಲ್ಲ ಏನು ಬಂದಿದ್ದೀರಿ, ತಮಗೆಲ್ಲರಿಗೂ ಕೂಡ ಭಗವಂತನ ಕಡೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂಥ ಸುಸ್ವಾಗತ. ಆದ್ಮೇಲೆ ನಿನ್ನೆ ನಾವು ಚರ್ಚೆಯನ್ನ ಮಾಡಿದ್ವಿ, ನಾನು ಯಾರು ಅಂತ. ಶರೀರ ಹೇಳುವಂಥದ್ದು ಸಾಧನ. ನಾನು ಆತ್ಮ, ನಿರಾಕಾರ, ಅವಿನಾಶಿ, ಚೈತನ್ಯ ಶಕ್ತಿ, ಜ್ಯೋತಿರ್ಬಿಂದು ಸ್ವರೂಪ ಅಲ್ವಾ. ಈ ಚಿತ್ರದ ಮೂಲಕ ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ವಿ. ಇವತ್ತು ನಾವು ಮನುಷ್ಯ ಅಂತ ಏನು ಹೇಳ್ತೀವಿ, ಇದು ಜೀವ, ಶರೀರ, ರಕ್ತ, ಮಾಂಸ, ಮೂಳೆಗಳಿಂದ ಕೂಡಿರುವಂಥದ್ದು. ಆತ್ಮ ಮಾಲೀಕ. ಈ ಎರಡೂ ಸೇರಿಬಿಟ್ಟು ಜೀವ ಮತ್ತು ಆತ್ಮ ಎರಡು ಸೇರಿದಾಗ ಜೀವಾತ್ಮ ಆಗತ್ತೆ. ಆವಾಗ್ಲೇನೆ ಕರ್ಮ ಮಾಡ್ಲಿಕ್ಕೆ ಆಗತ್ತೆ. ಬರೀ ಆತ್ಮ ಕರ್ಮ ಮಾಡ್ಲಿಕ್ಕೆ ಆಗೋದಿಲ್ಲ, ಬರೀ ಶರೀರ ಕರ್ಮ ಮಾಡ್ಲಿಕ್ಕೆ ಆಗೋದಿಲ್ಲ. ಆತ್ಮ ಚೈತನ್ಯ, ಶರೀರ ಜಡ, ಆತ್ಮ ಮಾಲೀಕ, ಶರೀರ ಸಾಧನ. ಓಕೆ, ಸರಿ. ಈಗ ಮುಂದಿನ ಪ್ರಶ್ನೆ, ಮುಂದಿನ ಪಾಠಕ್ಕೆ ಹೋಗೋಣ. ಇದು ಕ್ಲಿಯರ್ ಆಗಿದೆಯಲ್ಲ? ಒಂದು ವೇಳೆ ಇವತ್ತು ಯಾರಾದ್ರೂ ಜಾಯಿನ್ ಆಗಿದ್ದಿದ್ರೆ, ನಿನ್ನೆದು ಮೊನ್ನೆದು ಕ್ಲಾಸ್ ಯೂಟ್ಯೂಬ್ ಅಲ್ಲಿ ಇದೆ, ಅಥವಾ ನಮ್ಮ ಗ್ರೂಪ್ ಅಲ್ಲಿ ಏನು ಫೋನ್ ನಂಬರ್ ಇದೆ ಅರ್ಚನಕ್ಕ ಅವ್ರದ್ದು, ಅವ್ರಿಗೆ ಫೋನ್ ಮಾಡಿಬಿಟ್ಟು ಹಳೆ ಕ್ಲಾಸ್ ಅನ್ನ ತೆಗೆದುಕೊಳ್ಳಬಹುದು, ಕೇಳಬಹುದು. ಓಕೆ, ಸರಿ. ಈಗ ಪ್ರಶ್ನೆ, ಈ ಆತ್ಮ ಹೇಳುವಂತ ಮಾಲೀಕ ಎಲ್ಲಿರ್ತಾನೆ? ಎಲ್ಲಿರ್ತಾನೆ ಆತ್ಮ ಹೇಳುವಂತ ಮಾಲೀಕ? ರೂಮಲ್ಲಿ ಇರ್ತಾನೋ, ಬಟ್ಟೆಯಲ್ಲಿ ಇರ್ತಾನೋ, ಕೂದಲಲ್ಲಿ ಇರ್ತಾನೋ, ಎಲ್ಲಿರ್ತಾನೆ? ದೇಹದ ಹಾ, ಸರಿ. ದೇಹದಲ್ಲಿ ಇರ್ತಾನೆ, ಓಕೆ, ಒಪ್ಕೊಳ್ಳೋಣ. ದೇಹದಲ್ಲಿ ಎಲ್ಲಿರ್ತಾನೆ? ಆತ್ಮಚಕ್ರ ಅಲ್ವಾ? ಅಕ್ಕೋರೆ, ನನಗೆ ಅಷ್ಟೆಲ್ಲ ಅಧ್ಯಾತ್ಮ ಗೊತ್ತಿಲ್ಲ, ಆತ್ಮಚಕ್ರ ಇಲ್ಲ, ನಾವೆಲ್ಲ ಸಾಧಾರಣ ಜನ. ಅದಕ್ಕೆ ಆತ್ಮ ಎಲ್ಲಿರುತ್ತೆ ಅಂತಂದ್ರೆ, ಇಲ್ಲಿ ತೋರಿಸಲಾಗಿದೆ ನೋಡಿ, ಭ್ರಕುಟಿ ಕಾಣ್ತಾ ಇದೆಯಾ? ಎರಡು ಹುಬ್ಬಿನ ನಡುವೆ ಎಲ್ಲಿ ನೀವು ದೇವರ ಪ್ರಸಾದವನ್ನ ಇಡ್ತೀರಿ. ಗಂಡು ಮಕ್ಕಳಿರ್ಬೋದು, ಹೆಣ್ಣು ಮಕ್ಕಳಿರ್ಬೋದು. ಧರ್ಮಸ್ಥಳಕ್ಕೆ ಹೋದಾಗ, ತಿರುಪತಿಗೆ ಹೋದಾಗ ದೇವರ ಕುಂಕುಮವನ್ನ ಎಲ್ಲಿಡ್ತೀವಿ ನಾವು? ಹಣೆ ಮದ್ದು. ಅಲ್ಲಿ ಯಾಕೆ ಇಡ್ಬೇಕು? ಮೂಗಿನ ಮೇಲೆ ಇಡ್ಬೋದಲ್ವಾ? ಇಲ್ಲಿ ಇಡ್ಬೋದಲ್ವಾ? ಇಲ್ಲೆಲ್ಲ ಇಡ್ಬೋದಲ್ವಾ? ಇಲ್ಲೇ ಯಾಕೆ ಇಡ್ಬೇಕು? ನಮ್ಗೇನು ಗೊತ್ತಣ್ಣವ್ರೆ, ನಮ್ಮ ಅಜ್ಜ ಅಜ್ಜಿ ಇಟ್ಟಿದ್ದು ಅಲ್ಲೇ, ಅಪ್ಪ ಅಮ್ಮ ಇಟ್ಟಿದ್ದು ಅಲ್ಲೇ, ಪಕ್ಕದ ಮನೆಯವ್ರು ಇಡೋದು ಅಲ್ಲೇ, ನಾವಿಡುದು ಅಲ್ಲೇ, ಟಿವಿಯಲ್ಲೂ ಕೂಡ ಅಲ್ಲೇ ಇಟ್ಬಿಟ್ಟು ತೋರಿಸಿದ್ದಾರೆ. ಅದಕ್ಕೆ ನಾವು ಕೂಡ ಅದನ್ನ ಮಾಡ್ತಾ ಇದ್ದೀವಿ. ಆದರೆ ಕೆಲವೊಂದು ವಿಧಿವಿಧಾನಗಳನ್ನು ನಾವೇನ್ ಮಾಡ್ತೀವಿ, ಅದಕ್ಕೊಂದು ಕಾರಣ ಇರುತ್ತೆ ಆತ್ಮೀಯರೇ. ನಿಮ್ಮ ಮನೆಯಲ್ಲಿ ನೀವು ಧರ್ಮಸ್ಥಳಕ್ಕೆ ಹೋಗಿ ಬಂದ ನಂತರದಲ್ಲಿ ಪ್ರಸಾದ ತಂದಿದ್ದೀರಾ ಅಂತ ತಿಳ್ಕೊಳ್ಳಿ, ಸರಿನಾ? ಆ ಪ್ರಸಾದವನ್ನ ನೀವು ಬಾತ್ರೂಮ್ ಅಲ್ಲಿ ಇಡ್ತಿರೋ, ಬೆಡ್ರೂಮ್ ಅಲ್ಲಿ ಇಡ್ತಿರೋ? ಅದ್ಯಾಕೆ ದೇವ್ರ ಮನೇಲಿ ಇಡ್ಬೇಕು? ಬಾತ್ರೂಮ್ ಅಲ್ಲಿ ಯಾಕೆ ಇಡಬಾರ್ದು? ಯಾಕೆ ಇಡಬಾರ್ದು? ಅದು ಪವಿತ್ರ ಶುದ್ಧ ಪ್ರಸಾದ. ಅಂದ್ರೆ ಯಾವ ಯಾವ ವಸ್ತುಗಳನ್ನ ಎಲ್ಲೆಲ್ಲಿ ಇಡಬೇಕು ಅಲ್ಲೇ ಇಡಬೇಕು ಅಲ್ವಾ? ಎಲ್ಲಾ ಸೇರಿಬಿಟ್ಟು ಒಂದು ಮನೆ ಆದ್ರೂ ಕೂಡ ಎಲ್ಲಾ ವಸ್ತುಗಳನ್ನ ಎಲ್ಲ ಸ್ಥಳದಲ್ಲಿ ನಾವು ಇಡೋದಿಲ್ಲ. ಹಾಗೇನೆ ಆತ್ಮೇಲೆ ದೇವರ ಪ್ರಸಾದ, ಭಗವಂತನ ಪ್ರಸಾದ ಅಂದ್ರೆ ಅದು ಸರ್ವಶ್ರೇಷ್ಠ. ಅದನ್ನು ಕೂಡ ಶರೀರದಲ್ಲಿ ಸರ್ವಶ್ರೇಷ್ಠವಾದಂತ ಸ್ಥಳದಲ್ಲೇ ನಾನು ಇಡ್ತೇನೆ. ಅಂದ್ರೆ ಈ ಶರೀರವನ್ನ ನಡೆಸುವಂತಹ ಮಾಲೀಕ, ಯಜಮಾನ ಆತ್ಮ ಏನಿದ್ದಾನೆ, ಆತ್ಮನಿರುವಂತ ಸ್ಥಳದಲ್ಲೇ ಇಲ್ಲಿರ್ತಾನೆ. ಅದೇ ರೀತಿ ಒಂದು ಮಹಿಳೆಗೆ ಮದುವೆ ಆದ ಮೇಲೆ ಪತಿ ಹೇಳುವಂಥದ್ದು ಒಂದು ಸಿಂಧೂರ, ಭೂಷಣ ಅಲ್ವಾ?
ಮಹಿಳೆ ಎಷ್ಟೇ ಶೃಂಗಾರ ಮಾಡಿದ್ರು ಕೂಡ ಕುಂಕುಮ ಇಲ್ಲ ಅಂತಂದ್ರೆ ಅದು ಶೃಂಗಾರ ಹೊರಟೋಗ್ಬಿಡ್ತದೆ. ಅದಕ್ಕೆ ಮದುವೆ ಆದಾಗ್ಲೂ ಕೂಡ ಕುಂಕುಮ ಮನೆಯಲ್ಲಿ ಇಡ್ತಾರೆ, ಇಲ್ಲೇ ಇಡ್ತಾರೆ. ಯಾಕೆ? ಆತ್ಮನಿರುವಂತ ಸ್ಥಾನ. ಅವಾಗ ನೀವು ಕೇಳ್ಬೋದು, ಅಣ್ಣವರೇ ಆತ್ಮ ಅಲ್ಲೇ ಇರ್ತದಂತ ಪ್ರೂಫ್ ಏನು? ನಮ್ಗೆ ಕೈ ಹೊಡೆದ್ರು ನೋವು ಆಗ್ತದಲ್ವಾ, ಕಾಲು ಹೊಡೆದ್ರು ನೋವು ಆಗತ್ತಲ್ವಾ, ಕಣ್ಣಿಂದ ನಾವು ನೋಡ್ತಾ ಇರ್ಬೇಕಾದ್ರೆ ಆತ್ಮ ಯಾಕೆ ಕಣ್ಣಿಗೆ ಹೋಗಿರಬಾರ್ದು, ಕಿವಿಯಿಂದ ಕೇಳಬೇಕಾದ್ರೆ ಆತ್ಮ ಯಾಕೆ ಕಿವಿ ಕಡೆ ಹೋಗಿರಬಾರ್ದು? ಸರಿ, ನಿಮ್ಗೆ ಪ್ರಶ್ನೆ, ಯಾವುದೋ ಒಂದು ವ್ಯಕ್ತಿಗೆ ಆಕ್ಸಿಡೆಂಟ್ ಆಯ್ತು, ಕೈ ಹೋಯ್ತು, ಮನುಷ್ಯ ಇರ್ತಾನೋ ಸತ್ತೋಗ್ತಾನೋ? ಇರಬಹುದೋ ಅಥವಾ ಸತ್ತೋಗ್ತಾನೋ? ಕಾಲು ಹೋದ್ರೆ ಇರಬಹುದು, ಕಣ್ಣು ಹೋದ್ರೆ ಇರಬಹುದು, ತಲೆ ಹೋದ್ರೆ ಇರೋದಿಲ್ಲ. ಆತ್ಮನಿರುವಂತ ಸ್ಥಾನ ಅಲ್ಲಿ ಇಲ್ಲ ಅಂತಂತಂದ್ರೆ ಆತ್ಮ ಅಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ ಆತ್ಮೀಯರೇ. ಅದಕ್ಕಾಗಿ ಆತ್ಮ ಅಲ್ಲಿ ಕುಳಿತುಕೊಂಡ್ಬಿಟ್ಟು ಏನ್ ಮಾಡ್ತಾನೆ? ನರನಾಡಿಗಳ ಮೂಲಕ, ತನ್ನ ಶಕ್ತಿಯ ಮೂಲಕ, ಕರ್ಮೇಂದ್ರಿಯಗಳ ಮೂಲಕ ರಾಜ್ಯಭಾರವನ್ನ ಮಾಡ್ತಾರೆ. ಈಗ ಹೇಳಿ, ಆತ್ಮ ಎಲ್ಲಿರ್ತದೆ? ಇಲ್ಲಿ ಎರಡು ಹಣೆಯ ಮಧ್ಯದಲ್ಲಿ, ಇಲ್ಲಿಂದ 1.5 ಇಂಚು ಒಳಗಡೆಗೆ ಮಿದುಳಿನ ಮಧ್ಯದಲ್ಲಿ. ನಮ್ಮ ಶರೀರದ ಎಲ್ಲ ನರನಾಡಿಗಳು ಮೆದುಳಿನ ಜೊತೆಗೆ ಜೋಡಣೆ ಆಗಿದ್ದಾವೆ. ಹೇಗೆ ಮನೆಯಲ್ಲಿ ಮೀಟರ್ ಬೋರ್ಡ್ಗೆ ಎಲ್ಲ ವೈರ್ ಕನೆಕ್ಟ್ ಆಗಿರ್ತದಲ್ವಾ? ಸರಿ, ಒಂದು ವೈರ್ ಕಟ್ ಆಯ್ತು ಅಂತ ತಿಳ್ಕೊಳ್ಳಿ, ಏನಾಗ್ತದೆ? ಬಲ್ಬಿನ ಒಂದು ವೈರ್ ಕಟ್ ಆಯ್ತು, ಏನಾಗ್ತದೆ? ಕಟ್ ಆಗತ್ತಲ್ವ? ಹಾಗೇನೆ ನಮ್ಮ ನರಗಳಲ್ಲಿ ಯಾವುದೋ ಒಂದು ಭಾಗ ಕಟ್ ಆಯ್ತು ಅಂದ್ರೆ ಅದಕ್ಕೆ ಪ್ಯಾರಾಲಿಸಿಸ್ ಅಂತ ಹೇಳ್ತಾರೆ. ಆ ಒಂದು ಭಾಗ ಏನಾಗ್ತದೆ? ಆತ್ಮನ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ ಅಲ್ವಾ? ಹೇಗೆ ಅನೆಸ್ಥಿಷಿಯಾ ಕೊಟ್ಟಾಗ ಹಿಂಗಿರ್ತದೆ, ಅದನ್ನ ನರಗಳಿಗೆ ಕೊಡ್ತಾರೆ ಅನೆಸ್ಥಿಷಿಯಾನ, ಅಥವಾ ನಮ್ಮ ಬ್ಯಾಕ್ ಬೋನಿಗೆ ಕೊಡ್ತಾರೆ ಅಲ್ವಾ? ಅವಾಗ ಏನಾಗತ್ತೆ ಅಂತಂದ್ರೆ ಆತ್ಮದ ಶಕ್ತಿಯಲ್ಲಿ ಪ್ರವಾಹ ಆಗೋದಿಲ್ಲ. ಅದಕ್ಕಾಗಿ ಆ ಸಾಧನವನ್ನ ಆತ್ಮ ಕಂಟ್ರೋಲರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಇಲ್ಲಿ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಒಂದು ಕಾರು ಕಾಣ್ತಾ ಇದೆಯಾ? ಕಾರು ಕಾರು ನಡಿಲಿಕ್ಕೆ ಏನ್ ಬೇಕು? ಕಾರು ಓಡಾಡ್ಲಿಕ್ಕೆ ಏನ್ ಬೇಕು? ಪೆಟ್ರೋಲ್ ಬೇಕು. ಹಾಗೆ ಕಾರು ಅಂತಂದ್ರೆ ಆತ್ಮೀಯರೇ ಶರೀರ ಅಲ್ವಾ? ಅದಕ್ಕೆ ಹೆಂಗೆ ಪೆಟ್ರೋಲ್ ಹಾಕ್ತಿವೋ ಅದಕ್ಕೆ ಶರೀರಕ್ಕೆ ಊಟ ಕೊಡ್ತೀವಿ. ಕಾರಿಗೆ ಹೇಗೆ ಗ್ಲಾಸ್ ಇದೆಯೋ ಹಾಗೆ ನಮ್ಗೊಂದು ಕಣ್ಣಿದೆ. ಕಾರಿಗೆ ಹೇಗೆ ಒಂದು ಮೇಲ್ಗಡೆಯಿಂದ ಹೊದಿಕೆ ಇದೆಯಲ್ಲ, ಯಾವುದು? ಮೆಟಲ್ ಇಂದು, ಹಾಗೆ ಅದ ಮೇಲೆ ಚರ್ಮ, ಶರೀರಕ್ಕೆ ಇರುವಂತ ಚರ್ಮ. ಕಾರಿಗೆ ಹೆಂಗೆ ಪೇಂಟ್ ಇದೆಯಲ್ಲ, ಹಾಗೆ ನಾವು ಅದರ ಮೇಲಿರುವಂತ ಬಟ್ಟೆ ಮತ್ತು ನಾವು ಮುಖಕ್ಕೆ ಹಚ್ಕೊಳ್ಳುವಂತ ಫೇರ್ ಅಂಡ್ ಲವ್ಲಿ ಶೃಂಗಾರ. ಸರಿನಾ? ಕಾರನ್ನು ಹೇಗೆ ಪ್ರತಿದಿನ ಸ್ವಚ್ಛ ಮಾಡ್ತೀವೋ ಶರೀರವನ್ನು ಕೂಡ ಸ್ವಚ್ಛ ಮಾಡಬೇಕಾಗ್ತದೆ. ಈಗ ಕಾರು ಓಡತ್ತ ಓಡಲ್ವೋ? ಎಲ್ಲಿಂದ ಎಲ್ಲಿ ಓಡತ್ತೆ? ಬೆಂಗಳೂರಿಂದ ಮೈಸೂರಿಗೆ ಹೋಗತ್ತೆ. ಸರಿ, ಬೆಂಗಳೂರಿಂದ ಮೈಸೂರಿಗೆ ಹೋಗುವಂತ ಕೆಲಸ ಕಾರಿಗಿರುತ್ತದೋ ಕಾರಿನ ಡ್ರೈವರಿಗಿರುತ್ತೋ? ಕಾರೇನು? ಸಾಧನ ಅಷ್ಟೇ, ಹೌದಾ? ಹಾಗೆ ಶರೀರ ಹೇಳುವಂಥದ್ದು ಸಾಧನ ಅಷ್ಟೇನೆ. ಆದ್ರೆ ಮುಖ್ಯವಾಗಿ ಕಾರ್ಯ ಮಾಡಬೇಕಾಗಿರೋದು ಆತ್ಮ ಹೇಳುವಂತ ಮಾಲೀಕ. ನೋಡ್ಬೇಕಾಗಿರೋದು ಆತ್ಮನಿಗೆ. ಗ್ಲಾಸ್ ರೋಡ್ ನೋಡತ್ತೋ ಡ್ರೈವರ್ ರೋಡ್ ನೋಡ್ತಾನೋ? ಡ್ರೈವರ್. ಅವಶ್ಯಕತೆ ಇರೋದು ಯಾರಿಗೆ? ಮೂಲ ಆತ್ಮ ಡ್ರೈವರು, ಕಾರು? ಡ್ರೈವರ್. ಓಕೆ, ಈಗ ಕಾರ್ ಆಕ್ಸಿಡೆಂಟ್ ಆಯ್ತು, ಕಾರಿಗೆ ಡ್ಯಾಮೇಜ್ ಆಯ್ತು, ಎದುರುಗಡೆ ವ್ಯಕ್ತಿ ಸತ್ತೋಗ್ತಾನೆ. ಆವಾಗ ಕಾರನ್ನ ತೆಗೆದುಕೊಂಡು ಹೋಗ್ಬಿಟ್ಟು ಜೈಲಲ್ಲಿ ಹಾಕ್ತಾರೆ, ಶಿಕ್ಷೆಯನ್ನ ಕೊಡ್ತಾರೆ. ಹೌದು ಅಲ್ವೋ? ಇಲ್ಲ ಇಲ್ಲ, ಆಕ್ಸಿಡೆಂಟ್ ಆಗಿದ್ ಕಾರ್ ತಾನೆ, ಮಾಡಿದ್ದು ಡ್ರೈವರ್. ಗುದ್ದಿರೋದು ಕಾರ್ ತಾನೆ, ಕಾರ್ ತಾಗ್ಬಿಡ್ತಾನೆ, ಅವ್ನು ಸತ್ತೋಗಿರೋದು. ಅವಾಗ ಶಿಕ್ಷೆ ಕಾರ್ಯ ಕೊಡ್ಬೇಕೋ ಬೇಡವೋ? ಕೊಡ್ಬೇಕೋ ಬೇಡವೋ? ಕೊಡಬಾರ್ದು. ಕೊಡಬಾರ್ದು. ಯಾಕೆ? ಗುದ್ದಿರೋದು ಕಾರ್. ಮಾಲೀಕನಿಗೆ. ಅಂದ್ರೆ ಕಾರು ಗುದ್ದಿದ್ರು ಕೂಡ ಕಾರು ಗುದ್ದಲಿಕ್ಕೆ ಕಾರಣ ಯಾರು? ಮಾಲೀಕ. ಡ್ರೈವರ್, ಮಾಲೀಕ, ಆತ್ಮ ಅಲ್ವಾ? ಅವಾಗ ಶಿಕ್ಷೆ ಯಾರಿಗೆ ಸಿಗ್ತದೆ? ಡ್ರೈವರ್ಗೆ. ಸರಿ, ಆಕ್ಸಿಡೆಂಟ್ ಆಯ್ತು ಅಂತ ತಿಳ್ಕೊಳ್ಳಿ, ಕಾರ್ ಡ್ಯಾಮೇಜ್ ಆಯ್ತು, ಕಾರಿಗೆ ಏನಾದ್ರೂ ಆಗತ್ತಾ? ಆಗತ್ತಾ? ಕಾರಿಗೆ ಏನಾದ್ರು ನೋವಾಗತ್ತಾ? ನೋವಾಗಲ್ಲ. ದುಃಖ ಬರುತ್ತಾ? ಕಾರಿಗೆ ಅಳು ಬರುತ್ತಾ? ಇಲ್ಲ. ಟೈರ್ ಪಂಚರ್ ಆಯ್ತು, ಟೈರಿಗೆ ಏನಾದ್ರು ತೊಂದರೆ ಇದೆಯಾ? ತೊಂದರೆ ಇರೋದು ಡ್ರೈವರಿಗೂ ಟೈರಿಗೂ?
ಟೈರ್ಗೆ ಟೈರಿಗ ಸರಿ ಡ್ರೈವರಿಗಲ್ಲ ಮಾಡ್ಕೊಳ್ಳಿ. ಹಾ? ಸರಿ ಡ್ರೈವರ್ ಮಾಡ್ಕೊಳ್ಳಿ. ಟೈರ್ ಪಂಚರ್ ಆಗ್ಲಿ ಅದ್ರ ಗಾಳಿಲಿಲ್ಲ ಅದಕ್ಕೇನು ಫೀಲಿಂಗ್ ಆಗಲ್ಲ ಫೀಲಿಂಗ್ ಅಂತೂ ಆಗಲ್ಲ, ರೆಡಿ ಆಗೋದು ಮಾಡ್ಬೇಕು. ಅಲ್ವಾ? ಹಾಗೆ ಹ್ಮ್. ಆದ್ಮೇಲೆ ಇಲ್ಲಿ ಶರೀರ ಹೇಳುವಂಥದ್ದು ಸಾಧನ ಅಷ್ಟೇ. ಆ ಶರೀರದ ಮೂಲಕ ಎಲ್ಲ ಅನುಭವ ಮಾಡುವಂಥವನು ಆತ್ಮ. ಶರೀರದ ಮೂಲಕ ಏನೇ ಕರ್ಮವನ್ನ ಮಾಡಿದ್ರೂ ಕೂಡ ಅದರ ಒಳ್ಳೆಯದಕ್ಕೂ ಕೆಟ್ಟದ್ದಕ್ಕೂ ಜವಾಬ್ದಾರಿ ಯಾರು? ಮಾಲೀಕ. ಮಾಲಿಕ ಆತ್ಮ ಅಲ್ವಾ? ಅದಕ್ಕಾಗಿ ಇಲ್ಲಿ ಕಾರಿನ ಮೂಲಕ ನಿಮಗೆ ತೋರಿಸಿದ. ಓಕೆ, ಈಗ ಕಾರ್ ನಡೆಸ್ಬೇಕು ಅಂತಂದ್ರೆ ಡ್ರೈವರ್ ಬಾನೆಟ್ ಮೇಲೆ ಕೂತ್ಕೊಳ್ಬೇಕು, ಹಿಂದಿನ ಸೀಟಲ್ಲಿ ಕೂತ್ಕೊಳ್ಬೇಕು, ಪಕ್ಕದ ಸೀಟಲ್ಲಿ ಕೂತ್ಕೊಳ್ಬೇಕು? ಮುಂದಿನ ಡ್ರೈವಿಂಗ್ ಸೀಟಲ್ಲಿ ಸೀಟಲ್ಲಿ ಕೂತ್ಕೊಳ್ಳಿ. ಆ ಡ್ರೈವಿಂಗ್ ಸೀಟಲ್ಲಿ. ಡ್ರೈವಿಂಗ್ ಯಾಕೆ ಪಕ್ಕದಲ್ಲಿ ಸೀಟಲ್ಲಿ ಕೂತ್ಕೊಳ್ಬೋದಲ್ಲ, ಸೀಟ್ ಖಾಲಿ ಇರ್ತದಲ್ವಾ? ಸರಿಗಿರಲ್ಲ. ಆ ಡ್ರೈವಿಂಗ್ ಸೀಟಲ್ಲಿ ಅವನಿಗೆ ಬೇಕಾಗಿರುವಂತ ಡ್ರೈವರ್ನ ಎಲ್ಲ ಸಾಧನಗಳು ಅಲ್ಲಿರ್ತಾವೆ. ಸರಿ, ಕಾರ್ ಇದೆ ಅಂದ್ರೆ ಪೂರ್ತಿ ಕಾರಲ್ಲಿ ಎಲ್ಲ ಕಡೆಗೂ ಡ್ರೈವರ್ ಇರ್ತಾನ ಅಥವಾ ಒಂದ್ ಕಡೆಗೆ ಮಾತ್ರ ಇರ್ತಾನೋ? ಒಂದ್ ಕಡೆ ಅಲ್ವಾ? ಆ ಕಾರಲ್ಲಿ ಎಂಜಿನ್ ಇದೆ, ಆ ಪೆಟ್ರೋಲ್ ಏನ್ ಹಾಕ್ತಿರಿ ಅದು ಎನರ್ಜಿಯಾಗಿ ಕನ್ವರ್ಟ್ ಆಗ್ತದೆ, ಬ್ಯಾಟ್ರಿ ಇದೆ, ಹಾಗೆ ನಮ್ಮ ಒಳಗಡೆನು ಹೊಟ್ಟೆ ಇದೆ, ಹಾರ್ಟ್ ಇದೆ, ಕಿಡ್ನಿ ಇದೆ, ಎಲ್ಲ ಅದು ತನ್ನಿಂದಾನೇ ಕೆಲಸವನ್ನ ಮಾಡ್ತಾ ಇರ್ತದೆ. ಯಾವಾಗ? ಆತ್ಮ ಒಳಗಡೆಗೆ ಇದ್ದಾಗ ಮಾತ್ರ. ಕಾರ್ ಯಾವಾಗ ರನ್ನಿಂಗ್ ಅಲ್ಲಿ ಇರ್ತದೆ? ಡ್ರೈವರ್ ಇದ್ದಾಗ ಮಾತ್ರ ಅಲ್ವಾ? ಡ್ರೈವರ್ ಇಲ್ಲ ಅಂತಂದ್ರೆ ಏನಾಗ್ತದೆ? ಅದು ನಿಂತಿರುತ್ತೆ. ಅಲ್ವಾ? ಅದಕ್ಕೆ ಆದ್ಮೇಲೆ ಕಾರ್ ಚೆನ್ನಾಗಿರ್ಬೇಕು ಅಂದ್ರೆ ಡ್ರೈವರು ಚೆನ್ನಾಗಿರ್ಬೇಕು, ಕಾರು ಚೆನ್ನಾಗಿರ್ಬೇಕು. ನಿಮ್ಗೊಂದು ಪ್ರಶ್ನೆ, ರೋಡ್ ಹಾಳಾಗಿದೆ ಅಂತ ತಿಳ್ಕೊಳ್ಳಿ. ಓಕೆ, ಕಾರ್ ಹೊಸಾದಿದೆ, ಅವಾಗ ಜರ್ನಿ ಹೇಗಿರ್ತದೆ? ಪ್ರವಾಸ ಹೇಗಿರ್ತದೆ? ಚೆನ್ನಾಗಿರಲ್ಲ. ಚೆನ್ನಾಗಿರಲ್ಲ. ಓಕೆ, ಸರಿ. ಕಾರ್ ಹಳೇದಾಗಿದೆ, ಡ್ರೈವರ್ ಎಕ್ಸ್ಪೀರಿಯನ್ಸ್ ಇರೋನಿದ್ದಾನೆ, ಆವಾಗ ಆ ಕಾರ ನಾವು ಸರಿಯಾಗಿ ನಡೆಸಬಹುದಾ? ಆಗಲ್ಲ. ಕಾರ್ ಹಳೇದು, ಡ್ರೈವರ್ ಅನುಭವ ಇರುವಂತವನು, ಆವಾಗ ಡ್ರೈವರ್ ಒಂದು ಹಂತದವರೆಗೆ ಚೆನ್ನಾಗಿ ನಡೆಸಬಹುದು. ಓಕೆ, ಕಾರ್ ಹೊಸಾದಿದೆ, ಡ್ರೈವರ್ ಕೂಡ ಹೊಸಬನಿದ್ದ, ಡ್ರೈವಿಂಗ್ ಮಾಡ್ಲಿಕ್ಕೆ ಬರೋದೇ ಇಲ್ಲ, ಆವಾಗ ಕಾರ್ ಆಕ್ಸಿಡೆಂಟ್ ಆಗುತ್ತೋ ಆಗಲ್ಲ? ಆಗಲ್ಲ. ಆಗುತ್ತೆ. ಹಾಗಿದ್ರೆ ಡ್ರೈವಿಂಗಿಗೆ ಡ್ರೈವರ್ ಇಂಪಾರ್ಟೆಂಟೋ ಕಾರ್ ಇಂಪಾರ್ಟೆಂಟೋ? ಡ್ರೈವರ್ ಅನುಭವ ಇರುವಂತ ಡ್ರೈವರ್ ಹಳೆ ಕಾರ್ ಇದ್ರೂ ಕೂಡ ಯಾವ ಸಮಯದಲ್ಲಿ ಕಾರನ್ನ ಹೇಗೆ ಓಡಿಸ್ಬೇಕು ಅಂತ ಗೊತ್ತಿದ್ದರೆ ಆಕ್ಸಿಡೆಂಟ್ ಇಲ್ಲದೇನೆ ಮನೆಯಿಂದ ಹೊರಗಡೆ ಹೋಗಿ ಅವನ ಕೆಲಸವನ್ನ ಮಾಡಿಕೊಂಡು ಮನೆಗೆ ಬರಬಹುದು. ಓಕೆ, ಹೌದಲ್ವೋ? ಹೌದು. ಕಾರ್ ಹೌದು. ಎಷ್ಟೇ ಹೊಸದಾಗಿದ್ರು ಕೂಡ ಡ್ರೈವಿಂಗ್ ಮಾಡುವಂತಹ ಅನುಭವ, ಜ್ಞಾನ, ವಿಧಿವಿಧಾನ ಗೊತ್ತಿಲ್ಲ ಅಂತಂದ್ರೆ ಎಷ್ಟು ಕೋಟಿ ಕಾರ್ ಕೊಟ್ಟರು ಕೂಡ ಅವನೇನ್ ಮಾಡ್ತಾನೆ? ಆಕ್ಸಿಡೆಂಟ್ ಮಾಡ್ಕೊಂಡು ಮನೆಗೆ ಬರ್ತಾನೆ. ಹೌದು ಅಲ್ವೋ? ಹೌದು. ಹೌದು. ಈಗ ನಮ್ಮ ಜೀವನದಲ್ಲಿ ಆದ್ಮೇಲೆ ಬೆಳಗಿಂದ ಶರೀರ ಹೇಳುವಂತ ಕಾರನ್ನ ಹೊರಗಡೆ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಸಾಯಂಕಾಲ ಮನೆಗೆ ಬಂದ್ಬಿಟ್ಟು ಟೆನ್ಷನ್ನು, ಅಶಾಂತಿ, ಚಿಂತೆ, ಸಮಸ್ಯೆ, ಸಿಟ್ಟು, ಅವರು ಬೈದ್ರು ಇವ್ರು ಬೈದ್ರು ಅಂತಂದ್ರೆ ಸಮಸ್ಯೆ ಕಾರಿಂದು ಡ್ರೈವರ್ದು? ಡ್ರೈವರ್ದು. ಯಾವ್ದನ್ ಸರಿ ಮಾಡ್ಬೇಕು ಇವಾಗ? ಡ್ರೈವನ್ ಸರಿ ಮಾಡ್ಬೇಕು, ಕಾರನ್ ಸರಿ ಮಾಡ್ಬೇಕು? ಡ್ರೈವರ್ನ. ಡ್ರೈವನ್ ನಾವು ಮಾಡ್ತಾ ಇದ್ದೀವಾ? ಇಲ್ಲ. ಅದನ್ನು ಮಾಡುವಂತ ಪ್ರಯತ್ನನೇ ಈ 7 days ಕೋರ್ಸ್. ಓಕೆ, ಸರಿ. ಈಗ ನಾನು ಯಾರು? ಆತ್ಮ. ಶರೀರ ನನ್ನ ಸಾಧನ. ಓಕೆ, ಆತ್ಮ ಇಲ್ಲಿದೆ ಅಂತ ಗೊತ್ತಾಯ್ತಲ್ವಾ? ಎಲ್ಲಿದೆ ಆತ್ಮ? ಇದೆರಡರ ಮಧ್ಯೆ, ಅದಕ್ಕೆ ಭ್ರಕುಟಿ ಅಂತ ಹೇಳ್ತಾರೆ. ಆ ಸ್ಥಳಕ್ಕೆ ಏನ್ ಹೇಳ್ತಾರೆ? ಆತ್ಮ ಇರುವಂತ ಸ್ಥಳಕ್ಕೆ ಏನ್ ಹೇಳ್ತಾರೆ? ಪ್ರಕೃತಿ. ಆವಾಗ ಅಲ್ಲಿ ಆತ್ಮ ರಾಜನಾಗಿ ಕೂತ್ಕೊಂಡು ಕರ್ಮವನ್ನ ಮಾಡಬೇಕು. ಸರಿ, ಈಗ ಆತ್ಮ ಈ ಪ್ರಪಂಚದಲ್ಲಿ ಇದೆ ಅಂತಂದ್ರೆ ಆತ್ಮ ಶರೀರವನ್ನ ಪ್ರವೇಶ ಮಾಡಿದ್ಯಾಕೆ? ಆತ್ಮ ಬಾಡಿಯನ್ನ ಪಡ್ಕೊಂಡಿದ್ಯಾಕೆ? ಸಾಧನೆ ಮಾಡೋದಕ್ಕೆ. ಕರ್ಮವನ್ನ ಮಾಡ್ಲಿಕ್ಕೆ, ಕೆಲಸವನ್ನು ಮಾಡ್ಲಿಕ್ಕೆ, ಕಾರ್ಯವನ್ನು ಮಾಡ್ಲಿಕ್ಕೆ, ಸಾಧನೆಯನ್ನ ಮಾಡ್ಲಿಕ್ಕೆ. ಓಕೆ, ನೀವು ಸಾಧನೆ ಮಾಡ್ಬೇಕು ಅಂದ್ರೆ ಕರ್ಮ ಮಾಡ್ಲೇಬೇಕಲ್ವಾ? ಕರ್ಮ ಇಲ್ಲದೆ ಸಾಧನೆ ಮಾಡ್ಲಿಕ್ಕೆ ಆಗಲ್ವಲ್ಲ? ಸರಿ, ಹೌದು. ಓಕೆ. ಆತ್ಮ ಈ ಶರೀರಕ್ಕೆ ಯಾಕೆ ಬಂದಿದೆ ಅಂತಂದ್ರೆ ಆತ್ಮೀಯರೇ, ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿಯನ್ನ ಅನುಭವ ಮಾಡ್ಲಿಕ್ಕೆ, ಅದನ್ನ ಅನುಭವ ಮಾಡ್ಲಿಕ್ಕೆ ಶರೀರ ಹೇಳುವಂಥದ್ದೊಂದು ಸಾಧನ. ಹಾಗಿದ್ರೆ ಆತ್ಮನಿಗೆ ಈ ಪ್ರಪಂಚದಲ್ಲಿ ಕರ್ಮವನ್ನ ಮಾಡ್ಲಿಕ್ಕೆ ಎಷ್ಟು ವೆರೈಟಿ ಕರ್ಮೇಂದ್ರಿಯಗಳಿದ್ದಾವೆ? ಕರ್ಮೇಂದ್ರಿಯಗಳು ಅಂತಂದ್ರೆ ಏನು?
ಓಕೆ, ಕರ್ಮ ಅಂತಂದ್ರೆ ಏನು? ಕೆಲಸ, ಕೆಲಸ. ಕೆಲಸ. ಕಾರ್ಯ. ಓಕೆ, ಕೆಲಸ ಮತ್ತು ಕಾರ್ಯ. ಕರ್ಮ ಇಂದ್ರಿಯ ಅಂತಂದ್ರೆ ಕರ್ಮವನ್ನು ಮಾಡಲಿಕ್ಕೆ ಮಾಲೀಕನ ಜೊತೆಯಲ್ಲಿ ಇರುವಂತ ಜಡ ಸಾಧನಗಳು. ಅರ್ಥ ಆಯ್ತಾ? ಕರ್ಮವನ್ನು ಮಾಡಲಿಕ್ಕೆ ಮಾಲೀಕನಿಗೆ ಇರುವಂತ ಜಡ ಸಾಧನಗಳಿಗೆ ಕರ್ಮ ಇಂದ್ರಿಯ ಅಂತ ಹೇಳ್ತಾರೆ. ಕರ್ಮವನ್ನ ಮಾಡಲಿಕ್ಕೆ ಮಾಲೀಕ ಬೇಕು, ಕರ್ಮ ಇಂದ್ರಿಯಗಳು ಬೇಕು, ಅದೆರಡೂ ಸೇರಿದಾಗ ಕರ್ಮ ಆಗ್ತದೆ. ಈಗ ನೀವು ಬೆಳಿಗ್ಗೆ ಎದ್ಬಿಟ್ಟು ಅಡಿಗೆ ಮಾಡಬೇಕು ಅಂದ್ರೆ ಬಾತ್ರೂಮಿಗೆ ಹೋಗ್ಬೇಕಲ್ವಾ? ಹೌದು. ಹೌದಾ? ಅಡಿಗೆ ಮಾಡ್ಲಿಕ್ಕೆ ಎಲ್ಲಿ ಹೋಗ್ಬೇಕು? ಎಲ್ಲಿ ಅಡಿಗೆ ಹೋಗ್ಬೇಕು? ಅಡಿಗೆ ಮನೆಗೆ ಹೋಗ್ಬೇಕು. ಹೌದಾ? ನಾನೇನೋ ಮಿಸ್ ಆಗಿ ಹೇಳ್ಬಿಟ್ಟೆ, ನೀವು ಸರಿಯಾಗಿ ಕೇಳ್ತಾ ಇದ್ದೀರೇನೋ ಅಂತ ಮಾಡಿದೆ. ನಿದ್ರೆಗಿದ್ರೆ ಮಾಡ್ತಿದ್ದೀರಾ ಹೇಗೆ? ಅಟೆನ್ಷನ್ ಕೊಡಿ, ನಾನು ಏನ್ ಹೇಳ್ತಿದ್ದೇನೆ ಅಂತ. ಸರಿನಾ? ಓಕೆ, ಸರಿ. ಅಡಿಗೆ ಮನೆಗೆ ಹೋಗ್ಬಿಟ್ಟು ನಿಂತ್ಕೊಂಡ್ಬಿಟ್ರಿ, ಅಡಿಗೆ ಆಗತ್ತೋ ಆಗಲ್ವೋ? ಆಗಲ್ಲ. ಆಗಲ್ಲ. ಏನೇನು ಬೇಕಲ್ಲಿ? ಅಡಿಗೆ ಮಾಡಕ್ ಬೇಕಂದ್ರೆ ಸಾಮಗ್ರಿ. ಏನೇನು ಸಾಮಗ್ರಿ ಬೇಕು? ನಾವ್ ಏನ್ ಅಡಿಗೆ ಮಾಡ್ತೀವೋ ಅಷ್ಟು ಪಾತ್ರೆ ಬೇಕೋ ಬೇಡವೋ? ಬೇಕು, ನೀರು, ಬೇಕು, ಸ್ಟೋವ್, ಬೇಕು, ಗ್ಯಾಸು, ಬೇಕು. ಬೇಕು, ದಿನಸಿ ಐಟಮ್ಗಳು, ಬೇಕು, ಬೇಕು. ತರಕಾರಿ. ಬೇಕು. ಸರಿ. ಅಡಿಗೆ ಮನೆ ಹೋದ ತಕ್ಷಣದಲ್ಲಿ ಆಲೂಗಡ್ಡೆ ಹೇಳ್ತದೆ, ಇವತ್ ನಂದೇ ಪಲ್ಯ ಮಾಡು. ಹೇಳತ್ತೋ ಹೇಳಲ್ವೋ? ಬೇಕು. ಆಗತ್ತೆ, ಹೇಳತ್ತೆ. ಗೋಧಿ ಹಿಟ್ಟು ಹೇಳತ್ತೆ, ಇವತ್ ನನ್ನಿಂದಾನೇ ಚಪಾತಿ ಮಾಡು. ಇಲ್ಲ. ಪಾತ್ರೆ ಹೇಳುತ್ತದೆ ಏನಂತ, ನನ್ನನ್ನು ಉಪಯೋಗ ಮಾಡಿ ಇವತ್ತು ಟೀ ಮಾಡು. ಹೇಳತ್ತೋ ಹೇಳಲ್ವೋ? ಇಲ್ಲ, ನಾವ್ ಹೇಳ್ತೇವೆ. ಓಕೆ. ಒಳಗಡೆ ಹೋದ ಮೇಲೆ ಯಾವ ಪಾತ್ರೆಯನ್ನ, ಯಾವ ದಿನಸಿ ಐಟಮ್ ಅನ್ನ, ಯಾವ ತರಕಾರಿಯನ್ನ, ಯಾವ ನೀರನ್ನ, ಗ್ಯಾಸ್ ಅನ್ನ ಹೇಗೆ ಉಪಯೋಗ ಮಾಡಬೇಕು ಅಂತ ನಿರ್ಣಯ ಮಾಡೋದು ಯಾರು? ಮನಸ್ಸು. ನಾವು ಒಂದು ಆತ್ಮ ತಾನೆ, ಮನಸ್ಸಿನ ಮೂಲಕ ಮನಸ್ಸಿಗೆ ಬರೋಣ ನಾವು. ಹೌದು ತಾನೆ? ಸರಿ. ಅದನ್ನೆಲ್ಲ ಉಪಯೋಗ ಮಾಡಿದ್ಮೇಲೆ, ಅಡಿಗೆ ಮಾಡಿದ್ಮೇಲೆ, ಅಡಿಗೆ ಚೆನ್ನಾಗಿ ಬರ್ಲಿಕ್ಕೆ ಪಾತ್ರೆ ಕಾರಣನೋ, ತರಕಾರಿ ಕಾರಣನೋ, ಅಥವಾ ಮಾಡಿದಂತ ವ್ಯಕ್ತಿ ಕಾರಣನೋ? ಮಾಡುವಂತವೇ ಮಾಡ್ದಂತ ವ್ಯಕ್ತಿ. ಹಾಗೆ ಉಳಿದಿದ್ದೆಲ್ಲ ಏನು? ಸಾಧನ. ಸಾಧನ. ಹಾಗೆ ಆತ್ಮೇರೆ ಅಡಿಗೆ ಮಾಡ್ಲಿಕ್ಕೆ ಅಡಿಗೆ ರೂಮು ಇದೆಲ್ಲ ಹೇಗೆ ಸಾಧನನೋ, ಆತ್ಮ ಈ ಪ್ರಪಂಚಕ್ಕೆ, ಈ ಭೂಮಿಗೆ, ಈ ಭೂಲೋಕಕ್ಕೆ ಬಂದ ಮೇಲೆ ಆತ್ಮ ಕರ್ಮವನ್ನ ಮಾಡ್ಲಿಕ್ಕೆ ಆತ್ಮನ ಹತ್ರ ಎಷ್ಟು ವೆರೈಟಿ ಸಾಧನಗಳಿದ್ದಾವೆ? ಕರ್ಮೇಂದ್ರಿಯಗಳು. ಕಣ್ಣು, ಕಿವಿ, ಮೂಗು, ಕಣ್ಣು, ಕಿವಿ, ಕೈ, ಕಾಲು, ಮೂಗು. ಮತ್ತೆ ನಾಲಿಗೆ, ಆಮೇಲೆ ಮನೆ, ಪಾತ್ರೆ, ಮಕ್ಕಳು, ಹೆಂಡತಿ, ನಾಯಿ, ಕುರಿ, ಕೋಳಿ, ಇದೆಲ್ಲ ಬೇಕೋ ಬೇಡೋ? ಬೇಕೋ ಬೇಡ? ಹಸು ಇಲ್ಲ ಅಂದ್ರೆ ನಿಮ್ಗೆ ಹಾಲು ಎಲ್ಲಿಂದ ಸಿಗ್ತದೆ? ಮನೆ ಇಲ್ಲ ಅಂದ್ರೆ ಇರೋದು ಹೇಗೆ? ಇದಕ್ಕೆಲ್ಲ ಆತ್ಮಕ್ಕೆ ಬೇಕೋ ಬೇಡೋ? ಬೇಕು. ಬೇಕು ತಾನೆ? ಕೇಳಿ. ಇವಾಗ ಇದು ಆತ್ಮ, ಇದೇನೋ ಆತ್ಮ. ಏನನ್ನೋರು ಹೆಬ್ಬೆಳು ತೋರಿಸ್ಕೊಂಡ್ಬಿಟ್ಟು ಆತ್ಮ ಅಂತ ಹೇಳ್ತಿದ್ದೀರಾ ಅಂತ ಹೇಳ್ಬೇಡಿ. ಇದು ಉದಾಹರಣೆಗೆ ನಾನು ತೋರಿಸ್ತಾರೆ. ಓಕೆ, ಇದು ಆತ್ಮ. ಆತ್ಮನಿಗೆ ಈ 4 ವೆರೈಟಿ ಕರ್ಮೇಂದ್ರಿಯಗಳು ಇದ್ದಾವೆ. ಎಷ್ಟು ವೆರೈಟಿ? 4 ಗುಂಪು. ಮೊದಲನೇದು ಮನ, ಎರಡನೇದು ತನು, ಮೂರನೇದು ಧನ, ಇದು ಜನ. ತನು, ಮನ, ಧನ, ಜನ. ಯಾವ್ಯಾವ್ದೇಳಿ? ತನು, ಮನ, ಧನ, ಜನ. ಓಕೆ, ಇದ್ಯಾವುದು? ಆತ್ಮ. ಇದ್ಯಾವುದು? ಮನಸ್. ಇದ್ಯಾವುದು? ತನು. ಮನ, ಇದು ತನು, ಇದು ಮನ, ಇದು ಧನ, ಇದು ಜನ. ಓಕೆ, ಸರಿ. ಆತ್ಮನ ಪಕ್ಕದಲ್ಲಿ ಇರುವಂಥದ್ದು, ಆತ್ಮದ ಪಕ್ಕದಲ್ಲಿ ಇರುವಂಥದ್ದು ಕರ್ಮವನ್ನು ಮಾಡಲಿಕ್ಕೆ ಸಹಯೋಗಿ ಆಗಿರುವಂತ ಜಡವಾಗಿರುವಂತ ಸೂಕ್ಷ್ಮ ಇಂದ್ರಿಯಗಳು. ಯಾವುದು? ಸೂಕ್ಷ್ಮ. ಸೂಕ್ಷ್ಮ ಅಂದ್ರೆ ಕಣ್ಣಿಗೆ ಕಾಣದೇ ಇರುವಂಥದ್ದು. ಸೂಕ್ಷ್ಮ ಅಂತಂದ್ರೆ ಯಾವುದು? ಕಣ್ಣಿಗೆ ಕಾಣದೇ ಇರುವಂತ. ಕಣ್ಣಿಗೆ ಕಂಡಿದ್ರೆ ಅದು ಕಾಣತ್ತೆ ಅಷ್ಟೇ. ಉಳಿದಿದ್ದೆಲ್ಲ ಕಣ್ಣಿಗೆ ಕಾಣುತ್ತೆ. ಈ 3 ಗುಂಪು ಇದೆಯಲ್ಲ, ಇದು 3 ಗುಂಪಿದ್ ಕಾಣುತ್ತೆ, ಇದು ಕಣ್ಣಿಗೆ ಕಾಣೋದಿಲ್ಲ. ಈ ಗ್ರೂಪ್ ಅಲ್ಲಿ ಯಾವ್ದು ಬರ್ತದೆ ಅಂತಂದ್ರೆ ನೋಡಿ, ಇಲ್ಲಿ ತೋರಿಸಲಾಗಿದೆಯಲ್ಲ, ಮನಸ್ಸು, ಬುದ್ಧಿ, ಸಂಸ್ಕಾರ. ಯಾವ್ದು ಬರ್ತದೆ? ಮನಸ್ಸು, ಬುದ್ಧಿ, ಸಂಸ್ಕಾರ. ಈ 3 ಸೇರಿಸ್ಬಿಟ್ಟು ಒಂದು ಗ್ರೂಪ್ ಅನ್ನು ನಾವು ಮಾಡಿದೀವಿ, ಮನಸ್ಸು ಅಂತ. ಮನ್, ಬುದ್ಧಿ, ಸಂಸ್ಕಾರ. ಈಗ ನಿಮ್ಮ ಹತ್ರ ಮನಸ್ಸಿದೆಯೋ ಇಲ್ವೋ? ಇದೆ. ಇದೆ. ಹೆಂಗ್ ಹೇಳ್ತೀರಿ? ಹೇಗೆ ಹೇಳ್ತೀರಿ? ಯೋಚನೆ ಮಾಡ್ತೀರಾ ಅಂತಂದ್ರೆ ಮನಸ್ಸಿದೆ ಅಂತ ಅರ್ಥ.
ಯಾವುದೇ ಯೋಚನೆಯನ್ನ ಮಾಡಬೇಕಾದ್ರೆ ಆತ್ಮ ಯಾವ್ದಿಂದ ಮಾಡುತ್ತೆ? ಮನಸ್ಸಿನಿಂದ ಮಾಡ್ತದೆ. ಬುದ್ಧಿಯ ಕೆಲಸ ನಿರ್ಣಯ ಮಾಡೋದು, ಸಂಸ್ಕಾರದ ಕೆಲಸ ನೆನಪಿನಲ್ಲಿ ಇಟ್ಕೊಳ್ಳೋದು. ಓಕೆ, ಸರಿ. ಈಗ ಆನೇಕಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕು. ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು? ಆನೇಕಲ್ಲಿಂದ ಆನೇಕಲ್ಲಿಂದ ಬೆಂಗಳೂರು. ಯಾರು ಹೋಗ್ಬೇಕು? ಯಾರು ಹೋಗ್ಬೇಕಾಗಿರೋದು? ಆತ್ಮ ಆತ್ಮ. ಯಾಕೆ ದೇಹದ ಹೋಗ್ಬೇಕು? ಯಾಕೆ ಹೋಗ್ಬೇಕು? ದೇಹದ ಸಮೇತ ಅದೇ ಸಮೇತ ಹೋಗ್ಬೇಕು. ಯಾಕೆ ಹೋಗ್ಬೇಕು? ಕೆಲಸ ಏನು? ಕೆಲಸ ಏನು? ಆಫೀಸಿಗೆ ಹೋಗ್ಬೇಕು, ಸರಿನಾ? ಓಕೆ. ಅವಾಗ ಆತ್ಮ ಏನ್ ಮಾಡ್ತದೆ? ಫಸ್ಟ್ ಮನಸ್ಸಿಗೆ ಕೇಳುತ್ತೆ ಹೇಗೆ ಹೋಗೋದು ಅಂತ. ಇವಾಗ ಆನೇಕಲ್ಲಿಂದ ಬೆಂಗಳೂರಿಗೆ ಹೆಂಗ್ ಹೋಗ್ಬೋದು? ಕಿರಣಣ್ಣವ್ರೆ, ಹೆಂಗ್ ಹೋಗ್ಬೋದು? ಬಸ್ಸಲ್ಲಿ ಹೋಗ್ಬೋದು, ಆಮೇಲೆ ಬೈಕಲ್ಲಿ ಹೋಗ್ಬೋದು, ಕಾರಲ್ಲಿ ಆ, ಹೋಗ್ಬೋದು. ಹಾ, ನಡ್ಕೊಂಡು ಹೋಗ್ಬೋದು, ಸೈಕಲಲ್ಲಿ ಹೋಗ್ಬೋದು, ಬೈಕಲ್ಲಿ ಹೋಗ್ಬೋದು, ಕಾರಲ್ಲಿ ಹೋಗ್ಬೋದು, ಸ್ವಂತ ಕಾರಲ್ಲಿ ಹೋಗ್ಬೋದು, ಓಲಾದಲ್ಲಿ ಹೋಗ್ಬೋದು, ಬೇರೆಯವ್ರ ವೆಹಿಕಲ್ ಅಲ್ಲಿ ಹೋಗ್ಬೋದು ಅಲ್ವಾ? ಬಸ್ಸಲ್ಲೂ ಕೂಡ BMTC ಬಸ್ಸಲ್ಲಿ ಹೋಗ್ಬೋದು, KSRTC ಬಸ್ಸಲ್ಲಿ ಹೋಗ್ಬೋದು, ಪ್ರೈವೇಟ್ ಬಸ್ಸಲ್ಲಿ ಹೋಗ್ಬೋದು. ಇಷ್ಟೆಲ್ಲ ನಿಮ್ಗೆ ಏನಿದೆ? ಆಯ್ಕೆ ಇದೆ. ಏನಿದೆ? ಆಯ್ಕೆಗಳು ಆಯ್ಕೆ. ಸರಿ, ರಾತ್ರಿ 12 ಗಂಟೆಗೆ ಹೋಗ್ಬೇಕು ಅಂದ್ರೆ BMTC ಸಿಗತ್ತಾ? ಇಲ್ಲ. ಈಗ ಅವಾಗ ಏನ್ ಮಾಡ್ಬೇಕು? ಕಾರ್ ಮಾಡ್ಬೋದು. ಆವಾಗ ಸಮಯದ ಅನುಸಾರ ನಿಮ್ಮ ಕೈಯಲ್ಲಿರುವಂತ ಆಯ್ಕೆಗಳು ಬೇರೆ ಬೇರೆ. ಈಗ ಆತ್ಮನಿಗೆ ಈ ಕೆಲಸವನ್ನ ಮಾಡ್ಲಿಕ್ಕೆ ನನಗಿರುವಂತ ಆಯ್ಕೆಗಳು ಯಾವ್ಯಾವುದು ಅಂತ ಗೊತ್ತಾಗುದು ಯಾವ್ದ್ರಿಂದ? ಯಾವ್ದ್ರಿಂದ? ಮನಸ್ಸಿನಿಂದ. ಮನಸ್ಸಿನಿಂದ. ಕರೆಕ್ಟ್. ಅವಾಗ ಆತ್ಮ ಕರ್ಮವನ್ನ ಮಾಡ್ಲಿಕ್ಕೆ ನೋಡಿ, ಕರ್ಮೇಂದ್ರಿಯ ಇಲ್ದೇನೆ ಆತ್ಮ ಏನು ಮಾಡೋದಿಲ್ಲ, ಸರಿನಾ? ಅವಾಗ ಆತ್ಮ ಏನ್ ಮಾಡುತ್ತೆ? ಫಸ್ಟ್ ಮನಸ್ಸಿಗೆ ಕೇಳ್ತದೆ, ನಾನು ಆನೇಕಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕು, ಹೆಂಗ ಹೋಗ್ಬೋದು? ಅವಾಗ ಮನಸ್ಸು ಏನ್ ಮಾಡುತ್ತೆ ಅಂತಂದ್ರೆ ಒಂದು 5-6 ಆಪ್ಷನ್ ಅನ್ನ ಕೊಡುತ್ತದೆ ಆ ಸಮಯಕ್ಕೆ ಅನುಸಾರವಾಗಿ. ಅಂದ್ರೆ ನೀವು ಯೋಚನೆ ಮಾಡ್ತಿರೋ ಮಾಡಲ್ವೋ? ಮಾಡ್ತೀವಿ. ಯಾವ್ದ್ರಿಂದ? ಮನಸ್ಸಿಂದ. ಮನಸ್ಸಿಂದ. ಸಂಕಲ್ಪ ಮಾಡೋದು ಮನಸ್ಸಿನಿಂದ, ಚಿಂತೆ ಮಾಡೋದು ಮನಸ್ಸಿನಿಂದ, ಚಿಂತನೆ ಮಾಡೋದು ಮನಸ್ಸಿನಿಂದ, ಗಮನ ಕೊಡೋದು ಮನಸ್ಸಿನಿಂದ. ಗಮನ ಅಂತಂದ್ರೆ ಏನು? ನಡ್ಕೊಂಡು ಹೋಗ್ತಾ ಇರ್ತೀರಾ, ಗಮನ ಎಲ್ಲಿರ್ತದೆ? ರೋಡ್ ಮೇಲೆ ಇರುತ್ತೆ. ಆ ಕಡೆ ಈ ರೋಡ್. ಕಡೆ ನೋಡ್ಕೊಂಡು ರೋಡ್ ಮೇಲೆ. ರೋಡ್ ಮೇಲೆ ಇರ್ತದೆ ಅಂದ್ರೆ ಗಮನ ಕಣ್ಣಿನ ಕಡೆಗೆ ಇರ್ತದೆ, ಹೌದಾ? ಕಣ್ಣಿನ ಕಡೆಗೆ ಇದ್ದಾಗ ಮಾತ್ರ ನಿಮ್ಗೆ ರೋಡ್ ಕಾಣುತ್ತೆ. ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನಿಮ್ಗೊಂದು ಫೋನ್ ಬಂತು, ಗಮನ ಕಿವಿ ಕಡೆಗೆ ಬಂತು. ಎಲ್ಲಿಗೆ ಬಂತು? ಕಿವಿ ಕಡೆ. ಕಿವಿ ಕಡೆಗೆ ಹೆಂಗ ಬಂತು? ಆತ್ಮ ತನ್ನ ಶಕ್ತಿಯನ್ನ ಮನಸ್ಸಿನ ಮೂಲಕ ಕಿವಿ ಕಡೆಗೆ ಇಟ್ಟಾಗ ಕಿವಿಯ ಶಬ್ದ ನಿಮ್ಗೆ ಕೇಳ್ತದೆ, ಹೌದಾ? ಹೌದು. ಮನಸ್ಸು ಕಿವಿ ಕಡೆಗೆ ಇಲ್ಲ ಅಂದ್ರೆ ಎಷ್ಟು ಬೇಕಾದ್ರೆ ಬೊಬ್ಬೆ ಹೊಡೆಯಲ್ಲ, ನಿಮ್ಗೇನು ಕೇಳೋದೇ ಇಲ್ಲ. ಸರಿ, ನಿಮ್ಮ ಮನಸ್ಸು ಕಿವಿ ಕಡೆಗಿದೆ, ಕಣ್ಣು ಓಪನ್ ಇದೆ, ನಡ್ಕೊಂಡು ಹೋಗ್ತಾ ಇದ್ದೀರಾ, ಕಾಲಿಗೆ ಏನಾಗತ್ತೆ ಅಂದ್ರೆ ಸೆಗಣಿ ತಾಗತ್ತೆ. ಕಣ್ಣು ಓಪನ್ ಇದೆಯೋ ಬಂದಿದೆಯೋ? ಓಪನ್ ಇದೆ. ಆಗ ಸೆಗಣಿ ಇರೋದು ನಿಮ್ಗೆ ಕಾಣತ್ತೋ ಕಾಣಲ್ವೋ? ಕಾಣುತ್ತೆ. ಕಾಣೋದಿದ್ರೆ ನೀವು ಸೆಗಣಿಗೆ ಮೇಲೆ ಯಾಕೆ ಕಾಲಿಡ್ತಿದ್ರಿ? ಆ ಒಂದು ಕ್ಷಣ ಮನ್ಸಿಲ್ಲ. ನೋಡಿ, ಕಣ್ಣು ಓಪನ್ ಇದೆ, ಕಣ್ಣು ಮುಚ್ಚಿಲ್ಲ, ನಡ್ಕೊಂಡು ಹೋಗ್ತಾ ಇದ್ದೀರಿ, ಕಿವಿಯಲ್ಲಿ ಮೊಬೈಲ್ ಇದೆ, ಮಾತಾಡ್ತಾ ಇದ್ದೀರಿ, ಆದ್ರೂ ಕೂಡ ಕಣ್ಣು ಓಪನ್ ಇದ್ರು ಕೂಡ ಸೆಗಣಿ ಇದೆ ಅಂತ ನನಗೆ ಯಾಕೆ ಗೊತ್ತಾಗ್ಲಿಲ್ಲ? ಗೊತ್ತಾಗ್ದೇನೆ ಯಾಕೆ ನಾನು ಅದರ ಮೇಲೆ ಕಾಲಿಟ್ಟಿದ್ದೇನೆ? ನನ್ನ ಚಪ್ಪಲಿಗೆ ಸೆಗಣಿ ಯಾಕೆ ತಾಗಿದೆ? ಆ ಕ್ಷಣ ನೋಡಿಲ್ಲ. ಅಂದರೆ ಆ ಸಮಯದಲ್ಲಿ ಆತ್ಮ ತನ್ನ ಸೂಕ್ಷ್ಮ ಕರ್ಮೇಂದ್ರಿಯವಾದಂತ ಮನಸ್ಸನ್ನ ಕಣ್ಣಿನ ಕಡೆಗೆ ಇಡದೇನೆ ಕಿವಿ ಕಡೆಗೆ ಇಟ್ಟಿರುವಂತ ಕಾರಣದಿಂದ ಕಿವಿಯ ಶಬ್ದ ಮಾತ್ರ ಆತ್ಮನಿಗೆ ಗೊತ್ತಾಗ್ತಾ ಇದೆ, ದೃಶ್ಯದ ಕಡೆಗೆ ಅದರ ಗಮನ ಇಲ್ಲ. ಗಮನ ಇರ್ಬೇಕು ಅಂತ ಏನ್ ಮಾಡ್ಬೇಕಲ್ಲಿ? ಮನಸ್ಸು ಇರ್ಬೇಕೋ ಬೇಡವೋ? ಮನಸ್ಸಿದೆ. ಕ್ಲಿಯರ್? ಚರ್ಮದ ಕಡೆ ಗಮನ ಇದ್ರೆ ಮಾತ್ರ ಬಿಸಿ ಮತ್ತು ತಂಪಿನ ಅನುಭವ ಆಗ್ತದೆ. ನಾಲ್ಗೆ ಕಡೆ ಗಮನ ಇದ್ರೆ ಮಾತ್ರ ರುಚಿ ಅನುಭವ ಆಗ್ತದೆ. ಶರೀರದ ಕಡೆ ಗಮನ ಇದ್ರೆ ಮಾತ್ರ ಸೊಳ್ಳೆ ಕಡ್ದಿರೋದು ಗೊತ್ತಾಗ್ತದೆ, ಹೌದು ತಾನೆ? ಅಂದ್ಮೇಲೆ ಆತ್ಮಕ್ಕೆ ಏನೇ ಅನುಭವ ಆಗ್ಬೇಕು ಅಂತಂದ್ರೆ ಆ ಸಾಧನದ ಕಡೆಗೆ ಮನಸ್ಸನ್ನ ಇಡಲೇ ಬೇಕು. ಆತ್ಮ ಮನಸ್ಸಿಲ್ಲದೇನೆ ಯಾವುದೇ ಕರ್ಮವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಆತ್ಮೀಯರೇ, ಕರ್ಮವನ್ನ ಮಾಡ್ಬೇಕಾದ ಹೊರಗಡೆ ಬರಬೇಕಾದ ಆತ್ಮ ಎಂದೂ ಹೊರಗಡೆಗೆ ಬರೋದಿಲ್ಲ. ಆತ್ಮ ಭ್ರಕುಟಿಯಲ್ಲೇ ಕುತ್ಕೊಂಡಿರ್ತದೆ, ಸಿಂಹಾಸನದ ಮೇಲೆ ಕುತ್ಕೊಂಡಿರ್ತದೆ, ಸೀಟ್ ಮೇಲೆ ಕುಂತಿರ್ತದೆ. ತನ್ನ ಕರ್ಮೇಂದ್ರಿಯವನ್ನು ಹೊರಗಡೆ ಕಳಿಸಬೇಕಾದಂತ ಸಂದರ್ಭದಲ್ಲಿ ಮೊದಲು ಕಳಿಸೋದು ಯಾವ್ದನ್ನ? ಮನಸ್ಸನ್ನ. ಹೊರಗಡೆ ಕಳಿಸಿದ ಮೇಲೆ 5-6 ಆಪ್ಷನ್ಸ್ ಇದ್ದಾಗ ಏನ್ ಮಾಡತ್ತೆ? ಬಸ್ ಸ್ಟ್ಯಾಂಡಿಗೆ ಹೋದಾಗ ಒಂದು ಆಪ್ಷನ್ ಅನ್ನ ಚಾಯ್ಸ್ ಮಾಡುತ್ತೆ, ನಿರ್ಣಯ ಮಾಡುತ್ತೆ. ಯಾವ್ದ್ರಿಂದ? ಬುದ್ಧಿಯಿಂದ. ನಿರ್ಣಯ ಮಾಡೋದು ಯಾವ್ದ್ರಿಂದ? ಬುದ್ಧಿ. ಯೋಚನೆ ಮಾಡೋದು ಯಾವ್ದ್ರಿಂದ? ಮನಸ್ಸಿನಿಂದ. ನಿರ್ಣಯ ನಿರ್ಧಾರ ಮಾಡೋದು ಯಾವ್ದ್ರಿಂದ? ಬುದ್ಧಿಯಿಂದ. ನೀವೇನು ಕರ್ಮವನ್ನ ಮಾಡ್ತಿರೋ ಅದೇನು ನೆನಪಿನಲ್ಲಿ ಇರ್ತದೆ, ಅದು ಎಲ್ಲಿ? ಸಂಸ್ಕಾರದಲ್ಲಿ.
ಅದಕ್ಕಾಗಿ ನೆನಪಿನಲ್ಲಿ ಇರುವಂತ ವಿಷಯನೂ ನಮಗೆ ಕಣ್ಣಿಗೆ ಕಾಣೋದಿಲ್ಲ, ಸಂಸ್ಕಾರ ಹೇಳುವಂತ ಸಾಧನನೂ ಕಣ್ಣಿಗೆ ಕಾಣೋದಿಲ್ಲ. ಅಂದ್ಮೇಲೆ ಅದಕ್ಕೆ ಹೇಳಿ, ನಿಮ್ಮ ಹತ್ರ ಮನಸ್ಸು ಇದೆಯೋ ಇಲ್ವೋ? ಇದೆ ಮನಸ್ಸು ಬುದ್ಧಿ ಇದೆಯೋ ಇಲ್ವೋ? ಇದೆ ಸಂಸ್ಕಾರ ಇದೆಯೋ ಇಲ್ವೋ? ಇದೆ ಈ ಮನಬುದ್ಧಿ ಸಂಸ್ಕಾರ ನೀವೋ ಅಥವಾ ನಿಮ್ಮ ಸಾಧನನೋ? ಸಾಧನ. ಅದಕ್ಕೆ ನನ್ನ ಮನಸ್ಸು, ನನ್ನ ಬುದ್ಧಿ, ನನ್ನ ಸಂಸ್ಕಾರ, ನನ್ನ ಶರೀರ, ನನ್ನ ಬಟ್ಟೆ, ನನ್ನ ಮನೆ, ನನ್ನ ಕಾರು ಅಂತ ಹೇಳ್ತೀವಲ್ವಾ, ನನ್ನದು ಅಂತಂದ್ರೆ ಸಾಧನ. ನಾನು ಯಾರು? ಆತ್ಮ. 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 ಅಂದ್ಮೇಲೆ ಮೊದಲನೇ ಗ್ರೂಪ್ನಲ್ಲಿ ಏನು ಬಂತು? ಮನಬುದ್ಧಿ ಸಂಸ್ಕಾರ ಸೂಕ್ಷ್ಮ ಕರ್ಮೇಂದ್ರಿಯ. ಇದನ್ನ ತೆಗೆದುಕೊಂಡೇ ಮುಂದಕ್ಕೆ ಹೋಗ್ತದೆ. ಇದರ ಪಕ್ಕದಲ್ಲಿ, ಮನಬುದ್ಧಿ ಸಂಸ್ಕಾರದ ಪಕ್ಕದಲ್ಲಿ ಏನಿದೆ ಆತ್ಮನಿಗೆ? ಶರೀರ. ಏನಿದೆ? ಶರೀರ. ಈ ಚಿತ್ರದಲ್ಲಿ ಏನ್ ಬರ್ತದೆ? ಕಣ್ಣು, ಕಿವಿ, ಕೈ, ಕಾಲು, ಮೂಗು, ಒಳಗಡೆಗೆ ಕಿಡ್ನಿ, ಹಾರ್ಟು, ನರನಾಡಿಗಳು ಇವೆಲ್ಲ ಬರ್ತಾವ. ಸರಿ. ತನು, ದೇಹ, ಶರೀರ ಅಂತದ್ದು. ದೇಹದ ಪಕ್ಕದಲ್ಲಿ ಏನಿದೆ? ದೇಹದ ಪಕ್ಕದಲ್ಲಿ ಏನಿದೆ? ಆತ್ಮನಿಗೆ ಕರ್ಮವನ್ನ ಮಾಡ್ಲಿಕ್ಕೆ ದೇಹದ ಪಕ್ಕದಲ್ಲಿ ಏನಿದೆ? ಧನ. ಧನದಲ್ಲಿ ಯಾವ್ದು ಬರ್ತದೆ? ಬಟ್ಟೆ, ಬಿಲ್ಡಿಂಗು, ತರಕಾರಿ, ತಿನಿಸಿ, ಕಾರು. ಈ ಪ್ರಪಂಚದಲ್ಲಿ ಆತ್ಮ ಕರ್ಮವನ್ನ ಮಾಡಲಿಕ್ಕೆ ಯಾವ ಯಾವ ಕಣ್ಣಿಗೆ ಕಾಣುವಂತ ಸಾಧನವನ್ನು ಉಪಯೋಗ ಮಾಡುತ್ತೋ ಅದರಲ್ಲಿ ಯಾವ ಗ್ರೂಪ್ ಅಲ್ಲಿ ಬರುತ್ತೆ? ಧನ. ಧನದಲ್ಲಿ. ಅರ್ಥ ಆಗ್ತಾ ಇದೆ? ಕನ್ಫ್ಯೂಷನ್ ಆಗ್ತಾ ಇದೆಯಾ? ಇಲ್ಲ, ಅರ್ಥ ಆಗ್ತಾ ಇದೆ. ಆಗ್ತಾ ಇದೆ. ಮೊದಲು ಸೂಕ್ಷ್ಮ ಕರ್ಮೇಂದ್ರಿಯ ಮನಬುದ್ಧಿ ಸಂಸ್ಕಾರ, ಆಮೇಲೆ ಶರೀರ, ಆಮೇಲೆ ಧನ, ಆಮೇಲೆ ಜನ. ಅಂದ್ರೆ ಪ್ರಪಂಚದಲ್ಲಿ ಆತ್ಮೀಯರೇ, ನಾನು ಆತ್ಮ ಒಬ್ನೇ ಇರ್ಲಿಕ್ಕೆ ಆಗೋದಿಲ್ಲ. ನನಗೆ ಜನ್ಮ ಕೊಟ್ಟಂತ ಅಪ್ಪ ಅಮ್ಮ ಇರಬೇಕು, ಚಿಕ್ಕಪ್ಪ, ದೊಡ್ಡಪ್ಪ, ಆಮೇಲೆ ನಾಯಿ, ಕುರಿ, ಕೋಳಿ, ಸೊಳ್ಳೆ ಇವೆಲ್ಲ ಇರ್ಬೇಕು. ಇವರಿಗೆಲ್ಲ ಜನ ಗ್ರೂಪ್ ನಲ್ಲಿ ಬರ್ತಾರೆ. ಹೀಗೆ ಈ ಪ್ರಪಂಚದಲ್ಲಿ ಅವಶ್ಯಕತೆಯ ಅನುಸಾರ ಆತ್ಮ ತನ್ನ ಈ ಕರ್ಮೇಂದ್ರಿಯಗಳನ್ನು ಉಪಯೋಗ ಮಾಡೋದರ ಮೂಲಕ ಏನ್ ಮಾಡುತ್ತೆ? ಕರ್ಮವನ್ನ ಮಾಡುತ್ತೆ. ಆತ್ಮ ಮಾಲೀಕ. ಆತ್ಮನಿಗೆ ಎಷ್ಟು ವೆರೈಟಿ ಕರ್ಮೇಂದ್ರಿಯಗಳಿದ್ದಾವೆ? 4. 4 ಗುಂಪು. 4 ಗುಂಪು. ಸರಿ, 4 ಅಲ್ಲ, 4 ಗುಂಪು. ಯಾವ್ಯಾವ್ದು? ತನು, ಮನ, ಧನ, ಜನ. ಈ 4ರ ಮೂಲಕ ಏನ್ ಮಾಡುತ್ತೆ? ಕರ್ಮವನ್ನ ಮಾಡುತ್ತೆ. ಇದರಲ್ಲಿ ಈ ಮನಬುದ್ಧಿ ಸಂಸ್ಕಾರ ಹೇಳುವಂಥದ್ದು ಸೂಕ್ಷ್ಮ ಕರ್ಮೇಂದ್ರಿಯ. ಶರೀರ ಹೇಳುವಂಥದ್ದು ಕಣ್ಣಿಗೆ ಕಾಣುತ್ತೆ, ಧನ ಹೇಳುವಂಥದ್ದು ಕಣ್ಣಿಗೆ ಕಾಣುತ್ತೆ, ಜನ ಹೇಳುವಂಥದ್ದು ಕೂಡ ಕಣ್ಣಿಗೆ ಕಾಣುತ್ತೆ. ಓಕೆ. ಇವಾಗ ಈ ಚಿತ್ರದಲ್ಲಿರೋದು ಎಲ್ಲಾನು ಕೂಡ ನಿಮ್ಗೆ ಗೊತ್ತಾಯ್ತಾ? ಆತ್ಮ ಅಂದ್ರೆ ಏನು, ಮನಬುದ್ಧಿ ಸಂಸ್ಕಾರ ಅಂತಂದ್ರೆ ಏನು, ಶರೀರ, ಆತ್ಮ ಇಲ್ಲಿದೆ ಮತ್ತು ಕಾರು, ಈ ಎಲ್ಲ ವಿಷಯ ಗೊತ್ತಾಯ್ತು ತಾನೆ? ಓಕೆ, ಸರಿ. ಇದರಲ್ಲಿ ಏನಾದ್ರು ಮತ್ತೆ ಪ್ರಶ್ನೆಗಳಿದೆಯಾ? ಇಲ್ಲ 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 ಅಲ್ವಾ? ಓಕೆ. ಇವತ್ತಿನ ಈ ಕ್ಲಾಸನ್ನ ಇಲ್ಲಿಗೆ ನಿಲ್ಲಿಸೋಣ. ನಾಳೆ ಆತ್ಮ ಹೇಗೆ ಈ ಕರ್ಮೇಂದ್ರಿಯಗಳನ್ನು ಉಪಯೋಗ ಮಾಡುತ್ತೆ ಅಂತ ಚಿಂತನೆಯನ್ನ ಮಾಡೋಣ. ಕೊನೆಯಲ್ಲಿ ನಿಮಗೆ ಪ್ರಶ್ನೆ: ಆತ್ಮ ಕರ್ಮವನ್ನು ಮಾಡಿದಾಗ ಆತ್ಮದ ಶಕ್ತಿ ಕಡಿಮೆ ಆಗತ್ತೋ ಆಗಲ್ವೋ? ಆಗಲ್ಲ. ಆಗಲ್ಲ. ಒಳ್ಳೆ ಕೆಲಸ ಬ್ಯಾಟ್ರಿ ಉಪಯೋಗ ಮಾಡಿದಾಗ ಬ್ಯಾಟ್ರಿ ಡೌನ್ ಆಗತ್ತೋ ಆಗಲ್ವೋ? ಆಗತ್ತೆ 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 ತಾನೆ? ಓಕೆ, ಆಗತ್ತೆ. ಸರಿ. ಯಾವುದೇ ಸಾಧನವನ್ನ ಉಪಯೋಗ ಮಾಡಿದಾಗ ಆ ಸಾಧನದ ಶಕ್ತಿ ಕಡಿಮೆ ಆಗತ್ತೋ ಆಗಲ್ವೋ? ಆಗುತ್ತೆ. ಸಿಲಿಂಡರ್ ಉಪಯೋಗ ಮಾಡಿದ್ರೆ ಸಿಲಿಂಡರ್ ಖಾಲಿ ಆಗತ್ತೋ ಆಗಲ್ವೋ? ಆಗತ್ತೆ ನೀರು ಉಪಯೋಗ ಮಾಡಿದ್ರೆ ನೀರು ಖಾಲಿ ಆಗತ್ತೋ ಆಗಲ್ವೋ? ಆಗತ್ತೆ ಬಟ್ಟೆ ಉಪಯೋಗ ಮಾಡ್ತೀರಾ, ಬಟ್ಟೆ ಗಲೀಜ್ ಆಗತ್ತೋ ಆಗಲ್ವೋ? ಆಗತ್ತೆ ಮತ್ ಬಟ್ಟೆ ಉಪಯೋಗ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ವಾಶ್ ಮಾಡ್ಬೇಕು ತಾನೆ, ಕ್ಲೀನ್ ಮಾಡ್ಬೇಕಲ್ವಾ? ಹಾಗಿದ್ರೆ ಪ್ರಶ್ನೆ: ಬಟ್ಟೆ ವಾಶ್ ಮಾಡ್ತೀರಿ, ಶರೀರ ಸ್ವಚ್ಛ ಮಾಡ್ತೀರಿ, ಶರೀರಕ್ಕೆ ಊಟ ಕೊಡ್ತೀರಿ, ಮಕ್ಕಳಿಗೆ ಊಟ ಕೊಡ್ತೀರಿ, ಆತ್ಮಕ್ಕೆ ಮತ್ತು ಮನಬುದ್ಧಿ ಸಂಸ್ಕಾರಕ್ಕೆ ಯಾವಾಗಲಾದ್ರೂ ಚಾರ್ಜ್ ಮಾಡಿದೀರಾ? ಇಲ್ಲ. ಸ್ವಚ್ಛ ಮಾಡಿದೀರಾ? ಮಾಡ್ತಿದ್ದೆ ಏನಾಗ್ತದೆ? ಈಗ ಮಾಡ್ತಾ ಇದ್ದೀವಿ. ಯಾವಾಗ? ಈ ಕ್ಲಾಸ್ ಅಲ್ಲಿ ಇದೀವಲ್ಲ ಸರ್. ಇಲ್ಲ ಇಲ್ಲ, ನಾವಿನ್ನು ಅದನ್ನ ಹೇಳಲೇ ಕೊಟ್ಟಿಲ್ಲ ನಿಮ್ಗೆ. ಚಾರ್ಜ್ ಮಾಡುವಂತ ವಿಷಯನೇ ನಾವಿನ್ನು ಹೇಳಲಿಲ್ಲ. ನಿಮ್ಗೆ ಕೇವಲ ಆತ್ಮ ಅಂದ್ರೆ ಏನು ಅಷ್ಟು ಮಾತ್ರ ಹೇಳಿದೀವಿ ಅಷ್ಟೇ. ಚಾರ್ಜ್ ಮಾಡುವಂತ ವಿಷಯ ಹೇಳಲಿಲ್ಲ. ಹೆಂಗ ಮಾಡಬೇಕು, ಯಾಕೆ ಮಾಡಬೇಕು, ಆ ವಿಷಯ ಹೇಳಲೇ ಇಲ್ಲ. ಅದು ನಾಳೆಯಿಂದ ಬರ್ತದೆ. ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ: ಸತ್ಯ ಹೇಳ್ಬೇಕು, ಸುಳ್ಳು ಹೇಳ್ಬಾರ್ದು. ದಯವಿಟ್ಟು ಯಾರೆಲ್ಲ ಹೊಸಬರು ಇದ್ದೀರಿ ಆಡಿಯೋ ಆನ್ ಮಾಡ್ಬೇಕು. ಸತ್ಯ ಹೇಳಿದ ಮಾತ್ರ ಉತ್ತರ ಕೊಡ್ತೀವಿ, ಇಲ್ಲ ಅಂದಿಲ್ಲ. ಪ್ರಶ್ನೆ ಏನು? ನೀವು ಚಿಕ್ಕವರಿದ್ದಾಗ ಖುಷಿಯಾಗಿದ್ರು, ಇವಾಗ ಖುಷಿಯಾಗಿದ್ದೀರೋ? ಚಿಕ್ಕವರಿದ್ದಾಗ ಸರ್, ಚಿಕ್ಕವರಿದ್ದಾಗ. ಪಕ್ಕ? ಹೌದು. ವಿಜಯಲಕ್ಷ್ಮಿ ಅಕ್ಕ, ರತ್ನಕ್ಕ ಅವರೆಲ್ಲ ಸ್ವಲ್ಪ ಆಡಿಯೋ ಆನ್ ಮಾಡಿ. ಚಿಕ್ಕವರಿದ್ದಾಗ ಖುಷಿಯಾಗಿದ್ರು, ಇವಾಗ ಖುಷಿಯಾಗಿದ್ದೀರೋ? ಚಿಕ್ಕವರಿದ್ದಾಗ ಸರ್. ಹೌದಾ?
ನಿಮ್ಗೆ ಅನುಭವ ಇವಾಗ ಜಾಸ್ತಿ ಇದೆಯೋ ಚಿಕ್ಕವರಿದ್ದಾಗ ಜಾಸ್ತಿ ಇತ್ತು? ಈಗ ಬುದ್ಧಿ ಇವಾಗ ಜಾಸ್ತಿ ಇದೆಯೋ ಅವಾಗ ಜಾಸ್ತಿ ಇತ್ತು? ಈಗ ಒಳ್ಳೆ ಒಳ್ಳೇದು ಕೆಟ್ಟದರ ಅರಿವು ಇವಾಗ ಜಾಸ್ತಿ ಇದೆಯೋ ಅವಾಗ ಜಾಸ್ತಿ ಇತ್ತು? ಈಗ ಅನುಭವ ಇವಾಗ ಜಾಸ್ತಿ, ಬುದ್ಧಿ ಇವಾಗ ಜಾಸ್ತಿ, ಒಳ್ಳೇದು ಕೆಟ್ಟದ್ದು ಇವಾಗ ಗೊತ್ತಿದೆ, ಮತ್ತೆ ಆರಾಮಾಗಿ ಚಿಕ್ಕವರಿದ್ದಾಗಿದ್ದೀರಿ. ಎಷ್ಟು ಮಜಾ ಅಲ್ಲ? ಕಾರಣ ಏನು ಆತ್ಮೀಯರೇ? ಚಿಕ್ಕವರಿದ್ದ ನಿಮ್ಗೆ ಏನೂ ಗೊತ್ತಿರ್ಲಿಲ್ಲ, ಮಣ್ಣು ಇದ್ರು ಬಾಯಲ್ಲಿ ಹಾಕೊಂಡ್ಬಿಡ್ತಿದ್ರಿ ಅಲ್ವಾ? ಆದ್ರೆ ಈಗ ಹೌದು. ಎಲ್ಲಾ ಇದ್ದೂನು ಕೂಡ ಎಲ್ಲಾ ಗೊತ್ತಿದ್ರು ಆತ್ಮೀಯರೇ ದುಃಖ ಯಾಕೆ? ಕಾರಣ ಏನು ಗೊತ್ತಾ? ಆವತ್ತಿಂದ ಇಲ್ಲಿವರೆಗೂ ಕೂಡ ಆತ್ಮ ಡಿಸ್ಚಾರ್ಜ್ ಹಾಕೊಂಡು ಹೋಗ್ತಾ ಇದೆ ಬಿಟ್ರೆ ಚಾರ್ಜ್ ಆಗ್ತಾ ಇಲ್ಲ. ಆತ್ಮೀಯರೇ, ಚಿಕ್ಕವರಿದ್ದಾಗ ಶಾಂತವಾಗಿದ್ರು, ಇವಾಗ ಶಾಂತವಾಗಿದ್ದೀರೋ? ಚಿಕ್ಕವರಿದ್ದಾಗ ಶಾಂತವಾಗಿ ಹೌದಾ? ಹೊಲದ ಕೆಲಸ, ಮೈ ಕೈಗೆಲ್ಲ ಮಣ್ಣು, ಹಳೇ ಹರಿದೋಗಿರುವಂತ ಬಟ್ಟೆ, ಮಣ್ಣಿನ ನೆಲ, ಸಿಂಪಲ್ ಊಟ, ಅವಾಗ ಚೆನ್ನಾಗಿದ್ರಿ. ಇವಾಗ ಇಸ್ತ್ರಿ ಹಾಕೊಂಡಿರುವಂತ ಬಟ್ಟೆ, ಮೈ ಮೇಲೆ ಬಂಗಾರ, 15,000 ರೂಪಾಯಿ ಮೊಬೈಲು, ಫಳ ಫಳ ಹೊರೆಯುವಂತ ಟೈಲ್ಸು, ಮನೆ ಎದುರುಗಡೆ ಕಾರು. ಖುಷಿಯಾಗಿದ್ದೀರೋ ಇಲ್ವೋ? ಇಲ್ಲ, ಖುಷಿ ಇಲ್ಲ ಅಲ್ವಾ? ನಿಜವಾದ ಜೀವನ ಇದಲ್ಲ ಅಲ್ವಾ? ಯಾಕೆ ಅಂತಂದ್ರೆ ಸಾಧನಕ್ಕೆ ಬೇಕಾಗಿರೋದನ್ನ ಕೊಡ್ತಾ ಹೋದ್ರಿ, ನೀವು ಧನಕ್ಕೆ ಬೇಕಾಗಿರೋದನ್ನ ಕೊಡ್ತಾ ಹೋದ್ರಿ, ತನಗೂ ಬೇಕಾಗಿರೋದನ್ನ ಕೊಡ್ತಾ ಹೋದ್ರಿ, ಮಕ್ಕಳಿಗೆ, ಪತಿಗೆ, ಜನರಿಗೆ ಬೇಕಾಗಿರೋದನ್ನ ಕೊಡ್ತಾ ಹೋದ್ರಿ ಹೊರ್ತು ಆತ್ಮ ಮತ್ತು ಮನ ಬುದ್ಧಿಗೆ ಏನು ಕೊಟ್ಟಿದ್ದೀರಿ? ಇಲ್ಲಿ ನಾವು ಫೇಲ್ ಆಗಿದೀವಿ ಆತ್ಮೀಯರೇ. ಅಂದ್ರೆ ನನ್ನ ಜೀವನ ಚೆನ್ನಾಗಿರ್ಬೇಕಂದ್ರೆ ಇವರು 5 ಜನ ಚೆನ್ನಾಗಿರ್ಬೇಕು. ಯಾರು ಚೆನ್ನಾಗಿರ್ಬೇಕು? ಆತ್ಮ, ತನು, ಮನ, ಧನ, ಜನ ಇವೆಲ್ಲ ಚೆನ್ನಾಗಿದ್ರೆ ಮಾತ್ರ ನಾನು ಚೆನ್ನಾಗಿರ್ತೇನೆ. ನಾನು ಜೀವನದಲ್ಲಿ ಏನು ಮಾಡಿದೆ? ತನು, ಧನ, ಜನವನ್ನ ಮಾತ್ರ ಚೆನ್ನಾಗಿಡುವ ಪ್ರಯತ್ನವನ್ನು ಮಾಡದೆ ಹೊರತು ಆತ್ಮ ಮತ್ತು ಈ ಸೂಕ್ಷ್ಮ ಕರ್ಮೇಂದ್ರಿಯಗಳ ಕಡೆ ಗಮನನೇ ಕೊಡದೆ ಇರುವಂತ ಕಾರಣದಿಂದ ಇವತ್ತು ನಮಗೆ ದುಃಖಕ್ಕೆ ಕಾರಣ. ಸರಿ, ಈಗ ನಾಳೆ ನಿಮಗೆ ಆತ್ಮ ಮತ್ತು ಈ ಸೂಕ್ಷ್ಮ ಕರ್ಮೇಂದ್ರಿಯವನ್ನು ಹೇಗೆ ಚೆನ್ನಾಗಿಡಬೇಕು ಹೇಳುವಂತ ಸೀಕ್ರೆಟ್ ಅನ್ನ, ಯಥಾರ್ಥ ಜ್ಞಾನವನ್ನ, ವಿಧಿಯನ್ನ ತಿಳಿಸಿ ಕೊಡಲಾಗ್ತದೆ. ಅದಕ್ಕಾಗಿ ಯಾರು ಕೂಡ ಕ್ಲಾಸ್ ಅನ್ನು ಮಿಸ್ ಮಾಡ್ಬಿಡಿ. ಇವತ್ತಿನ ಕ್ಲಾಸ್ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ಸ್ವಲ್ಪ ಹೊತ್ತಿನಲ್ಲಿ ಗ್ರೂಪ್ ಅಲ್ಲೇ ಬರುತ್ತೆ, ಅದನ್ನ ಕೇಳಿ. ಮತ್ತೆ ಇನ್ನೊಂದ್ಸಲ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, 3ನೇ ಕ್ಲಾಸ್ ಕೇಳಿ, ಆಮೇಲೆ ಮತ್ತೆ ಕ್ಲಾಸ್ ಅಲ್ಲಿ ಏನ್ ಮಾಡಿ ಅಟೆಂಡ್ ಮಾಡಿ. ಓಕೆ, ಇವತ್ತಿನ ಕ್ಲಾಸ್ ಎಲ್ಲರಿಗೂ ಅರ್ಥ ಆಯ್ತಾ? ಅರ್ಥ ಆಯ್ತು ಓಕೆ, ಅಂದಮೇಲೆ ನಾವಿವಾಗ ಅನುಭವಿಗಳಾಗ್ಬೇಕು ತಾನೆ, ನಮ್ಮ ಜೀವನವನ್ನು ಶ್ರೇಷ್ಠ ಮಾಡ್ಕೊಳ್ಬೇಕು ತಾನೆ. ಅದಕ್ಕಾಗಿ ಯಾರು ಕೂಡ ಕ್ಲಾಸ್ ಅನ್ನ ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಕು. ಓಕೆ, ಮತ್ತೇನಾದ್ರು ಪ್ರಶ್ನೆಗಳಿದೆಯಾ? ಇಲ್ಲ ತಾನೆ? ಭಗವಂತ ಇಲ್ಲ. ಪ್ರಶ್ನೆ ಕೊಡುವಂತ ಅವಕಾಶನೇ ಕೊಡೋದಿಲ್ಲ, ಅಷ್ಟು ಚೆನ್ನಾಗಿ ಹೇಳ್ಬಿಡ್ತಾರೆ. ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆಗಳೇ ಬಿಡೋದಿಲ್ಲ, ಸರಿನಾ? ಅದಕ್ಕಾಗಿ ಇವತ್ತಿನ 3ನೇ ದಿನದ ಕಾರ್ಯಕ್ರಮವನ್ನ ಭಗವಂತ ಇಷ್ಟು ಸುಂದರವಾಗಿ, ಪ್ರೀತಿಯಿಂದ, ಸಣ್ಣ ಮಕ್ಕಳಿಗೆ ಹೇಳುವ ಹಾಗೆ ಚೆನ್ನಾಗಿ ಹೇಳ್ತಾ ಇದ್ದಾರಲ್ಲ, ಅದಕ್ಕೆ ಪರಮಾತ್ಮಕ್ಕೆ ತುಂಬಾ 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 ಧನ್ಯವಾದಗಳು. ಅಟೆಂಡ್ ಮಾಡಿರುವಂತ ನಿಮ್ಗೂ ಕೂಡ ಧನ್ಯವಾದಗಳು. ಇನ್ನು 5 ನಿಮಿಷ ನಾವೇನ್ ಮಾಡೋಣ? ಭಗವಂತನ ಆ ಶಕ್ತಿಯನ್ನ ಪಡ್ಕೊಳ್ಳುವಂತ ಕೆಲಸವನ್ನ ಮಾಡೋಣ. ಓಕೆ, ಓಂ ಶಾಂತಿ.